ನಮಸ್ತೆ ನಮಸ್ತೆ. ಈ ಚಳಿಗಾಲಕ್ಕೆ ಈ ಮಳೆಗೆ ರೆಡ್ ಅಲರ್ಟ್ ಅಲ್ಲಿ ನಾವು ಹೊರಗಡೆ ಬಂದಿದ್ದೇವೆ. ಮಳೆಗೆ ನಮ್ಮ ಸುತ್ತಾಟ. ಇಲ್ಲಿ ಮಳೆ ಅಂದ್ರೆ ತುಂಬಾ ಸಖತ್ತಿದೆ. ಚಳಿಯಲ್ಲಿ ಗಡಗಡ ಗಡಗಡ ಆಗ್ತಾ ಉಂಟಲ್ಲ. ಕುದುರೆಮುಖದಲ್ಲಿದ್ದೇವೆ ಇವತ್ತು. ಮನುಷ್ಯನಿಗೆ ನೇಚರ್ ಅಂದ್ರೆ ತುಂಬಾ ಇಷ್ಟ. ನನಗೂ ಕೂಡ ನೇಚರ್ ಅಂದ್ರೆ ತುಂಬಾ ಇಷ್ಟ, ಬಹಳ ಇಷ್ಟ. ಹಾಗೆ ನಾವು ಇವತ್ತು ಹೊರಗಡೆ ಬಂದಿದ್ದೇವೆ. ತುಂಬಾ ಮಳೆ ಅಂದ್ರೆ ಸಖತ್ತು ಮಳೆ. ಇಲ್ಲಿ ನೋಡ್ಲಿಕ್ಕಂತೂ ತುಂಬಾ ಸುಂದರವಿದೆ. ಎಲ್ಲ ಜಾಗ್ರತೆ ಮಾಡಬೇಕು ಈ ತರ ಹೊರಗೆ ಬಂದ್ರೆ. ರೋಡಿಗೆಲ್ಲ ನೋ ಎಂಟ್ರಿ ಎಲ್ಲ ಇರುವಲ್ಲಿ ಹೋಗ್ಬಾರ್ದು, ನೀರಿಗೆಲ್ಲ ಹೋಗ್ಬಾರ್ದು, ಮತ್ತೆ ಹೈಟ್ ಎಲ್ಲ ಇದ್ರೆ ಅದಕ್ಕೆಲ್ಲ ಹೋಗ್ಬಾರ್ದು. ಬರೀ ರೋಡ್ ಸೈಡಲ್ಲಿ ನಿಂತ್ಕೊಂಡು ನೇಚರನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ಯಂಗ್ಸ್ಟರ್, ಸ್ಪೆಷಲಿ ಯಂಗ್ಸ್ಟರ್. ಜೋರಾಗಿ ಮಳೆ ಬರುವಾಗ ಏನಾದರೂ ಬಿಸಿ ಬಿಸಿ ತಿನ್ನಬೇಕೆಂಬ ಮನಸ್ಸಿರುತ್ತೆ. ಹಾಗೆಯೇ ಜೋರಾಗಿ ಮಳೆ ಬರುವಾಗ ನೇಚರ್, ಪ್ರಕೃತಿ ತುಂಬ ಸೂಪರ್ ಸಖತ್ತಿರುತ್ತೆ. ಈ ಎಲ್ಲ ಚಿಕ್ಕ ಚಿಕ್ಕ ಜಲಪಾತಗಳು, ನೀರೆಲ್ಲ ಹರಿಯುವುದು, ಎಲ್ಲ ಹಸಿರು ಹಚ್ಚ ಹಸಿರು ಮತ್ತು ಪರ್ವತಗಳೆಲ್ಲ ನೋಡಬೇಕೆಂಬ ಮನಸ್ಸು ಕೂಡ ಇರುತ್ತೆ. ಆದರೆ ಮಳೆ ಜೋರು ಬರ್ತಾ ಉಂಟು, ಏಕಪ್ಪ ಹೋಗೋದು? ಉಡುಪಿಯಿಂದ ಕುದುರೆಮುಖಕ್ಕೆ ಸಾಧಾರಣ ಒಂದು 100 ಕಿಲೋಮೀಟರ್ ಇದೆ. 2 ಗಂಟೆ ಸಾಕಾಗ್ತದೆ. ನಮ್ಮ ಹತ್ತಿರದ ಊರಿಗೆ ಎಲ್ಲಿಯಾದ್ರೂ ಪಿಕ್ನಿಕ್ಕಿಗೆ ಹೋಗ್ಬೇಕಂದ್ರೆ ಈ ಮಳೆಗಾಲದಲ್ಲಿ ಅದು ಕುದುರೆಮುಖ, ಕಳಸ ತುಂಬ ಹತ್ತಿರ. ಅಲ್ಲಿಂದ ಕಳಸಕ್ಕೆ ಒಂದು 20 ಕಿಲೋಮೀಟರ್ ಇದೆ. ನಾವೀಗ ಕಳಸಕ್ಕೆ ಬಂದೆವು. ಇಲ್ಲಿ ನೀವು ನೋಡ್ತಾ ಇದ್ರಿ, ಇದು ಟೀ ಎಸ್ಟೇಟ್, ತುಂಬ ದೊಡ್ಡ ಟೀ ಎಸ್ಟೇಟ್. ನಮ್ಮ ಹತ್ತಿರದ ಊರಿನಲ್ಲಿ ಒಂದು ಟೀ ಎಸ್ಟೇಟ್ ನೋಡಬೇಕಾದ್ರೆ ಕಳಸಕ್ಕೆ ಬರಬೇಕು. 2000 ಎಕರೆ ಈ ಟೀ ಎಸ್ಟೇಟ್ ಇದೆ ಅಂತೆ. ಈ ಟೀ ಎಸ್ಟೇಟ್ ಎದುರುಗಡೆ ಒಂದು ಶಾಪ್ ಇದೆ. ಈ ಶಾಪಲ್ಲಿ ಟೀ ಹುಡಿ ಅಂದರೆ ಚಹಾ ಹುಡಿ ಮತ್ತು ಸ್ಪೈಸಸ್ ಮತ್ತು ನೀಲಗಿರಿ ಮತ್ತು ಬಿಸಿ ಬಿಸಿ ಚಹಾ ಎಲ್ಲ ಸಿಗುತ್ತೆ. ಮನೀಶ್, ಇದು ಉಂಟಲ್ಲ ಟೀ ಎಸ್ಟೇಟ್, 2500 ಎಕರೆ ಇದೆ ಅಂತೆ ಸಾಧಾರಣ. ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ವಾ? ಬೆಂಗಾಲಿ ಓನರ್ ಅಂತಲ್ಲ, ಹೌದು, ಕಲ್ಕತ್ತದವರಂತೆ. 2500 ಎಕರೆ ಇದೆ ಅಂತೆ. ಒಬ್ಬ ಅಲ್ಲ, ಇಲ್ಲಿ ಕಳಸದಲ್ಲಿ ನಮಗೆ 1 ಕೊಟ್ಟರು ಸಾಕು. ಸದ್ಯಕ್ಕೆ ಅರ್ಧ ಕೊಟ್ಟರು ಕೂಡ ಸಾಕು ನಮಗೆ. ಟೀ ಎಸ್ಟೇಟ್ನ ಬ್ಯಾಕ್ ಸೈಡ್, ಕೆಳಗಿನ ಸೈಡಲ್ಲಿ ಇದು ನದಿ.
ಕಳಸಕ್ಕೆ ಬಂದರೆ ನೋಡಲಿಕ್ಕೆ ತುಂಬ ಸುಂದರವಾಗಿ ಇದೆ. ನೇಚರ್ ಎಲ್ಲ ತುಂಬ ಸಖತ್ ಕಾಣ್ತದೆ. ಮಳೆಗೆ ಸ್ವಲ್ಪ ಜಾಗ್ರತೆ ಮಾಡಬೇಕು, ಯಾಕಂದರೆ ಕೆಲವು ಕಡೆ ಎಲ್ಲ ಜಾರ್ತದೆ ಮತ್ತು ನೀರೆಲ್ಲ ತುಂಬ ಇರ್ತದೆ. ಆದರೆ ಮಳೆಗಾಲಕ್ಕೆ ನೋಡಲಿಕ್ಕೆ ಮಾತ್ರ ತುಂಬ ಸೂಪರ್. ಕಳಸಕ್ಕೆ ಕುದುರೆಮುಖ ಕಳಸಕ್ಕೆಲ್ಲ ಬರ್ಬೋದು, ತುಂಬ ದೂರ ಇಲ್ಲ. ನಾವೊಂದು ಉಡುಪಿಯಿಂದ 2 ಗಂಟೆ ಒಳಗೆ ಮುಟ್ತೇವೆ ಇಲ್ಲಿ ಕಳಸಕ್ಕೆ. ಇಲ್ಲಿ ನೀವು ನೋಡ್ತಾ ಇದ್ರಿ, ಇದು ಟೀ ಎಸ್ಟೇಟ್. 2,500 ಎಕರೆ ಇದೆ ಅಂತ ಈ ಟೀ ಎಸ್ಟೇಟ್. ಇಲ್ಲಿ ಇರುವುದೇ ಈ ಟೀ ಎಸ್ಟೇಟ್. ದಟ್ಟವಾದ ಅರಣ್ಯದ ಅಕ್ಕಪಕ್ಕದಲ್ಲಿ ನದಿಗಳು, ಜಲಪಾತಗಳು, ಎಲ್ಲಿ ನೋಡಿದ್ರೂ ಹಚ್ಚ ಹಸಿರು, ತಣ್ಣನೆ ಬೀಸುವ ಗಾಳಿ, ಪಟಪಟ ಬೀಳುವ ಮಳೆ ನೀರು, ಎತ್ತರದ ಗಿರಿಧಾಮಗಳು, ಎಲ್ಲೆಡೆ ಮಂಜುವಿನಲ್ಲಿ ಮುಳುಗಿದ ಪರ್ವತ ಶ್ರೇಣಿಗಳು, ಇಂಪಾದ ಹಕ್ಕಿಯ ಸ್ವರಗಳು ನಮ್ಮ ಮನಸ್ಸಿಗೆ ಮದ ನೀಡುತ್ತವೆ. ನಾವು ಕಳಸದ ಟೀ ಎಸ್ಟೇಟ್ ತನಕ ಮಾತ್ರ ಹೋಗಿ ವಾಪಸ್ ಬಂದೆವು, ಮುಂದೆ ಹೋಗಲಿಲ್ಲ. ಇವಾಗ ನೀವು ನೋಡ್ತಾ ಇದ್ರಿ, ಇದು ಕುದುರೆಮುಖದಲ್ಲಿ ಹೋಗುವಾಗ ತುಂಬ ಮಂಜಿತ್ತು, ಮಳೆ ಇತ್ತು, ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ವಾಪಸ್ ಬರುವಾಗ ಇಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೇನೆ ನೋಡಿ. ಕುದುರೆಮುಖದಲ್ಲಿ ಪರ್ವತ ಎಲ್ಲ ನೋಡಲಿಕ್ಕೆ ತುಂಬ ಸುಂದರವಾಗಿರ್ತದೆ. ಮಂಜು ಇದ್ದರೆ ಮಾತ್ರ ಕಾಣಲ್ಲ, ಇಲ್ಲದ್ರೆ ಪರ್ವತಗಳೆಲ್ಲ ಹಸಿರಾಗಿ ತುಂಬ ಚೆನ್ನಾಗಿ ಕಾಣ್ತವೆ.